ವಿದ್ಯಾರ್ಥಿಗಳೇ, ದ್ವಿತೀಯ PUC ಕನ್ನಡ ಪಠ್ಯಕ್ರಮದ 9ನೇ ಪದ್ಯ ಶಿಲುಬೆ ಏರಿದ್ದಾನೆ. ಕವಿ KS ನಿಸಾರಮ್ಮದವರು. ನಿಮಗೆಲ್ಲ ಗೊತ್ತಿದೆ, KS ನಿಸಾರಮ್ಮದವರನ್ನು ನಿತ್ಯೋತ್ಸವದ ಕವಿ ಅಂತ ತಿಳ್ಕೊಂಡು ಕರೀತೇವೆ. ಯಾಕಂದರೆ ಕನ್ನಡದಲ್ಲಿ ಈ ಧ್ವನಿ ಸುರುಳಿ ಪರಂಪರೆಗೆ, ಇದರಲ್ಲೂ ಸಹಿತ ನಾಡ ಭಕ್ತಿಗೀತೆಗಳ ಒಂದು ಧ್ವನಿ ಸುರುಳಿ ಪರಂಪರೆಗೆ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಿರ್ತಕ್ಕಂಥ ಕವಿ KS ನಿಸಾರಮ್ಮದವರು ಆ ಕ್ಯಾಸೆಟ್ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ನಿತ್ಯೋತ್ಸವ ಅಂತ ತಿಳ್ಕೊಂಡು, ಅಂಥ ನಿತ್ಯೋತ್ಸವದ ಕವಿ KS ನಿಸಾರಮ್ಮದವರು ಬರೆದಿರ್ತಕ್ಕಂಥ ಈ ಶಿಲುಬೆ ಏರಿದ್ದಾನೆ ಅಂತಕ್ಕಂಥ ಪದ್ಯ, ಇದನ್ನು ನಾವು ಅಧ್ಯಯನ ಮಾಡೋಕ್ಕಿಂತ ಮೊದಲು ಕವಿ ಕಾವ್ಯ ಪರಿಚಯ, ಆಮೇಲೆ ಕಾವ್ಯದ ಹಿನ್ನೆಲೆ, ಈ ಕಾವ್ಯದಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ಆಮೇಲೆ ಪದ್ಯದ ವಿಷಯವನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. KS ನಿಸಾರಮ್ಮದ ಅಂದ ತಕ್ಷಣ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಕೊಕ್ಕರೆ, ಹೊಸಹಳ್ಳಿ, ಶೇಖ್ ಹೈದರ್, ನಿಸಾರ್ ಅಮ್ಮದವನ್ನೋದು ಅವರ ಪೂರ್ಣ ಹೆಸರು. ಕೊಕ್ಕರೆ, ಹೊಸಹಳ್ಳಿ, ಶೇಖ್ ಹೈದರ್, ನಿಸಾರ್ ಅಹ್ಮದ್ ಅನ್ನೋದು ಅವರ ಪೂರ್ಣ ಹೆಸರು. ಹುಟ್ಟಿದ್ದು ಫೆಬ್ರವರಿ 5, 1936 ಜನನ 5/2/1936 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಜನ್ಮಸ್ಥಳ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಅವರ ಜನ್ಮಸ್ಥಳ. ಓದಿದ್ದು ಭೂಗರ್ಭ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ, ಅಧ್ಯಯನ ಭೂಗರ್ಭ ವಿಜ್ಞಾನ. ಇದನ್ನು ನೀವು ಇಂಗ್ಲೀಷ್ನಲ್ಲಿ ಜಿಯಾಲಜಿ ಅಂತ ಕರಿತೀವಿ. GOLOGY, ಜಿಯಾಲಜಿ ಅಂದ್ರೆ ಭೂಗರ್ಭ ಅಧ್ಯಯನ ಶಾಸ್ತ್ರ ಅಂತ ತಿಳ್ಕೊಂಡು. ಶ್ರೀಯುತರು ಬೆಂಗಳೂರಿನ ಹಲವು ವಿಜ್ಞಾನ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಅವರ ವಿಶ್ರಾಂತಿ ಜೀವನವನ್ನು ಸಹಿತ ಅಲ್ಲಿಯೇ ಕಳೆದು ಇದೇ ವರ್ಷ ಮೇ 3, 2020 ಅವರು ಮರಣ ಹೊಂದಿದರು. ಇದು ಅವರ ಮರಣ ದಿನಾಂಕ, ಇದು ಅವರು ಹುಟ್ಟಿದ್ದು. ಶ್ರೀಯುತರು ವಿಭಿನ್ನ ಸಂಸ್ಕೃತಿಯ ಅರಿವನ್ನು ಹೊಂದಿರತಕ್ಕಂಥ, ವೈಚಾರಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡಿರ್ತಕ್ಕಂಥ, ಆಮೇಲೆ ಅವರ ಸಾಹಿತ್ಯ ಕೃತಿಗಳಲ್ಲಿ ಲವಲವಿಕೆಯ ಭಾಷೆಯನ್ನು ಬಳಸ್ತಕ್ಕಂಥ ಒಬ್ಬ ಕವಿ ಅಂತ ತಿಳ್ಕೊಂಡು ಹೆಸರು ಮಾಡಿರ್ತಕ್ಕಂಥವರು. ಇದರ ಜೊತೆಗೆ ಅನುಭವವನ್ನು ಹದವರಿತ ವ್ಯಂಗ್ಯ ಮತ್ತು ಕಟೋಕ್ತಿಗಳ ಮೂಲಕ ಹೇಳುವ ಜಾಣ್ಮೆ KS ನಿಸಾರಮ್ಮ ಅವರ ಕಾವ್ಯದ ಮುಖ್ಯ ಲಕ್ಷಣ ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಂದರೆ KS ನಿಸಾರಮ್ಮದವರು ಮುಸ್ಲಿಂ ಸಂಸ್ಕೃತಿಯಿಂದ ಬಂದಿರತಕ್ಕಂಥವರು, ಹಿಂದೂ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ತಿಳುವಳಿಕೆ ಹೊಂದಿರತಕ್ಕಂಥವರು, ಬೇರೆ ಧರ್ಮಗಳ ಬಗ್ಗೆ ಸಹಿಷ್ಣುತೆಯ ಭಾವವನ್ನು ಹೊಂದಿರತಕ್ಕಂಥವರು. ಹೀಗಾಗಿ ಅವರಿಗೆ ವಿಭಿನ್ನ ಸಂಸ್ಕೃತಿಯ ವಿಭಿನ್ನ
ಆಚಾರ ವಿಚಾರಗಳ ಒಂದು ಅರಿವನ್ನು ಹೊಂದಿರತಕ್ಕಂಥ ಒಬ್ಬ ಕವಿ ಅಂತ ತಿಳ್ಕೊಂಡು ಹೇಳ್ಬೋದು. ಎಂದೂ ಸಹಿತ ಅವರು ತಮ್ಮನ್ನು ತಾವು ವಿವಾದದ ಕೇಂದ್ರದಲ್ಲಿ ನಿಲ್ಲಿಸ್ಕೊಂಡಿರ್ತಕ್ಕಂಥವರು ಅಲ್ಲ ಅಂತ ತಿಳ್ಕೊಂಡು ನಮಗೆ ಗೊತ್ತಾಗ್ತದೆ. ಆದರೂ ಸಹಿತ ಇವರು ತಮ್ಮ ಅನುಭವವನ್ನು ಹದವರಿತ ವ್ಯಂಗ್ಯ ಮತ್ತು ಕಟೋಕ್ತಿಗಳ ಮೂಲಕ, ಕಾವ್ಯದ ಮೂಲಕ ಹೇಳುವುದರಲ್ಲಿ ನಿಶ್ಚಿಮರು ಅಂತ ತಿಳ್ಕೊಂಡು ಹೇಳ್ಬೋದು. ಇವರು ಸುಮಾರು ಕವನ ಸಂಕಲನಗಳನ್ನು, ಸಾಹಿತ್ಯ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಸಂಜೆ 5ರ ಮಳೆ, ಅನಾಮಿಕ ಆಂಗ್ಲರು, ನೆನೆದವರ ಮನದಲ್ಲಿ, ಆಮೇಲೆ ಸುಮುಹೂರ್ತ, ನಾನೆಂಬ ಪರಕೀಯ, ಆಮೇಲೆ ಆಕಾಶಕ್ಕೆ ಸರಹದ್ದುಗಳಿಲ್ಲ, ಸ್ವಯಂ ಸೇವೆಯ ಗಿಳಿಗಳು, ಬಹಿರಂಗ ಮೊದಲಾದ 8 ಕವನ ಸಂಕಲನಗಳನ್ನು ಬರೆದವರು ಪ್ರಕಟಿಸಿದ್ದಾರೆ. ಹಾಗೆಯೇ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಭಾವಗೀತೆಗಳ ಜನಪ್ರಿಯ ಕ್ಯಾಸೆಟ್ ನಿತ್ಯೋತ್ಸವವನ್ನು ಹೊರತಂದು ಈ ಧ್ವನಿ ಸುರುಳಿ ಪರಂಪರೆಗೆ ಏನು ಮಾಡಿದ್ರು, ಕಾರಣೀಕರ್ತರಾದರು, ಅದನ್ನು ಬೆಳೀಲಿಕ್ಕೆ ಕಾರಣೀಕರ್ತರಾದರು. ಇದ್ರ ಜೊತೆಗೆ KS ನಿಸಾರ್ ಅಹಮದವರು ಕಾವ್ಯಕ್ಷೇತ್ರ ಮಾತ್ರವಲ್ಲದೆ ಅನುವಾದ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥವರು. ಜೊತೆಗೆ ವೈಚಾರಿಕ ಲೇಖನಗಳನ್ನು, ಬರಹಗಳನ್ನು ಬರೆಯೋದ್ರ ಮೂಲಕ ಸಮಾಜದ ಕೋರೆಗಳನ್ನು ತಿದ್ದಲಿಕ್ಕೆ, ಸಮಾಜದ ಕೆಲವೊಂದು ವಿಚಾರಗಳನ್ನು ಸಮಾಜದ ಈ ಜನರಿಗೆ ತಿಳಿ ಹೇಳೋದ್ರಲ್ಲಿ ಅವರು ಎತ್ತಿದ ಕೈಯನ್ನು ಹೊಂದಿರತಕ್ಕಂಥವರು. ಅಂತ ಡಾಕ್ಟರ್ ಶ್ರೀ KS ನಿಸಾರ್ ಅಹಮದವರು ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ 73ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸ್ಕೊಂಡಿದ್ದರು ಅನ್ನೋದು ಗೊತ್ತಾಗ್ತದೆ. ಶ್ರೀಯುತರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪುರಸ್ಕಾರವನ್ನು, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪುರಸ್ಕಾರವನ್ನು, ಸೋವಿಯತ್ ದೇಶ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು, ಹಾಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅನಕೃ ಪ್ರಶಸ್ತಿ ಇತ್ಯಾದಿ ಗೌರವಗಳಿಗೆ ಭಾಜನರಾಗಿರ್ತಕ್ಕಂಥವರು ಶ್ರೀ KS ನಿಸಾರ್ ಅಹಮದವರು. ಪ್ರಸ್ತುತ ಶಿಲುಬೆ ಏರಿದ್ದಾನೆ ಅನ್ನುವ ಕವನ ಜೀಸಸ್ನ ಬಗ್ಗೆ ಗೋವಿಂದ ಪೈಗಳು ಗೋಲ್ಗೋತಾವನ್ನು ಬರೆದ ನಂತರ ಬಂದ ವಿಶಿಷ್ಟ ಕವನಗಳಲ್ಲಿ ಒಂದು ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಂದರೆ ಕನ್ನಡದ ಮೊದಲ ರಾಷ್ಟ್ರಕವಿ ವಿಜೇತರಾಗಿರ್ತಕ್ಕಂಥ ಕವಿ ಗೋವಿಂದ ಪೈಗಳು. ಆ ಗೋವಿಂದ ಪೈಗಳ ನಂತರ ಅವರು ಬರೆದಿರ್ತಕ್ಕಂಥದ್ದು ಗೋಲ್ಗೋತಾ ಅಂತಕ್ಕಂಥ ಒಂದು ಕವನ ಸಂಕಲನ. ಆ ಗೋಲ್ಗೋತಾ ಕವನ ಸಂಕಲನದ ನಂತರ ಬಂದಿರತಕ್ಕಂಥ ಈ ಕವನ ಒಂದು ವಿಶಿಷ್ಟ ಕವನ ಅಂತ ತಿಳ್ಕೊಂಡು ಹೇಳ್ಬೋದು. ಈ ಕವನದ ಮೂಲಕ ಕವಿ ನಿಸಾರ್ ಅಹಮದವರು ಜೀಸಸ್ನ ವ್ಯಕ್ತಿತ್ವ, ಅವನ ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸಿರ್ತಕ್ಕಂಥದ್ದು ಈ ಕವನದಲ್ಲಿ ನಮಗೇನಾಗ್ತದ ಕಂಡು ಬರ್ತದ. ಜೊತೆಗೆ ಕವಿ KS ನಿಸಾರ್ ಅಹಮದ್ ಅವರು ಆ ಕಾಲದ ಹಿಂಸೆ, ಕ್ರೌರ್ಯ, ಈ ಕಾಲದಲ್ಲಿಯೂ ಸಹಿತ ಹೊಸ ರೂಪದಲ್ಲಿ ಮುಂದುವರಿಯುತ್ತಿರುವ ದುರಂತ ಚಿತ್ರಣವನ್ನು ಈ ಕವನದ ಮೂಲಕ ನಮಗೇನು ಮಾಡಿದ್ದಾರೆ, ಕಟ್ಟಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಹೇಳ್ಬೋದು. ಕವಿ KS ನಿಸಾರ್ ಅಹಮದ್ ಅವರು ಜೀಸಸ್ನ ಸಾವನ್ನು ವಿಷಾದದಿಂದ ನೋಡುವ ಅವರ ದೃಷ್ಟಿಕೋನ, ಜೊತೆಗೆ ಆ ಜೀಸಸ್ ಅಂದು ಏನು ಒಂದು ಅಸಂಖ್ಯಾತ ಹೃದಯಗಳಲ್ಲಿ ಮಾನವೀಯತೆಯ ಕಿಡಿಯನ್ನು ಹಚ್ಚೋಗಿದಾರಲ್ಲ, ಆ ಮಾನವೀಯತೆಯ ಕಿಡಿ ಇವತ್ತಿಗೂ ಸಹಿತ ಎಲ್ಲರ ಹೃದಯಗಳಲ್ಲಿ ಸಹಿತ ಕಂಡು ಬರೋದನ್ನು ನಾವು ಏನು ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇದು ಕವಿ KS ನಿಸಾರ್ ಅಹಮದವರ ಒಂದು ಸಂಕ್ಷಿಪ್ತ ಪರಿಚಯ ಅಂತ ತಿಳ್ಕೊಂಡು ಹೇಳ್ಬೋದು. KS ನಿಸಾರ್ ಅಹಮದವರು ಹೆಚ್ಚಿಗೆ ಹೆಸರು ಮಾಡಿದ್ದು ಯಾವ ಸಾಹಿತ್ಯ ಪ್ರಕಾರದಲ್ಲಿ ಅಂದರೆ ಕವನ ಸಂಕಲನಗಳಲ್ಲಿ
ಅವರು 8 ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ಕವನ ಸಂಕಲನಗಳಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕವನಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಂಜೆ 5ರ ಮಳೆ. ಇದು KS ನಿಸಾರಮ್ಮದವರ ಅತ್ಯುತ್ತಮ ಕವನ ಸಂಕಲನಗಳಲ್ಲಿ ಒಂದು. ಎರಡನೆಯದು ಅನಾಮಿಕ ಆಂಗ್ಲರು, ಇದು ಅವರು ಬರೆದಿರ್ತಕ್ಕಂಥ ಕವನ ಸಂಕಲನ. ಮೂರನೇದು ನೆನೆದವರ ಮನದಲ್ಲಿ, ಇದು KS ನಿಸಾರಮ್ಮದವರ 3ನೇ ಕವನ ಸಂಕಲನ. ನಾಲ್ಕನೆಯದು ಸುಮುಹೂರ್ತ. ಐದನೆಯದು ನಾನೆಂಬ ಪರಕೀಯ. ಆಕಾಶಕ್ಕೆ ಸರಹದ್ದುಗಳಿಲ್ಲ. ಆಮೇಲೆ ಸ್ವಯಂ ಸೇವೆಯ ಗಿಳಿಗಳು, ಬಹಿರಂಗ, ಇವು ಅವರು ಬರೆದಿರ್ತಕ್ಕಂಥ 8 ಕವನ ಸಂಕಲನಗಳು. ಶ್ರೀಯುತರಿಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ, ಅವ್ರು ಪಡೆದಿರ್ತಕ್ಕಂಥ ಪ್ರಶಸ್ತಿಗಳು ಪದ್ಮಶ್ರೀ, ಇದು ಕೇಂದ್ರ ಸರ್ಕಾರದ ಪ್ರಶಸ್ತಿ. ಆಮೇಲೆ ಅದರ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ, ಇದು KS ನಿಸಾರಮ್ಮದವ್ರಿಗೆ ಸಿಕ್ಕಿರ್ತಕ್ಕಂಥದ್ದು. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಹಾಗೆಯೇ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಮೇಲೆ ಅನಕ್ರ ಪ್ರಶಸ್ತಿ, ಇದು ಅವರಿಗೆ ಒಲ್ದು ಬಂದಿರತಕ್ಕಂಥ ಪ್ರಶಸ್ತಿಗಳು ಅಂತ ತಿಳ್ಕೊಂಡು ಹೇಳ್ಬೋದು. ಇಷ್ಟು ಪ್ರಸ್ತುತ ಕವನದ ಕವಿಯಾಗಿರ್ತಕ್ಕಂಥ KS ನಿಸಾರಮ್ಮದವ್ರ ಬಗ್ಗೆ ಇರ್ತಕ್ಕಂಥ ಒಂದು ಸಂಕ್ಷಿಪ್ತ ಪರಿಚಯ ಅಂತ ತಿಳ್ಕೊಂಡು ಹೇಳ್ಬೋದು. ಇನ್ನು ನಾವು ಈ ಕವನದಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ನಾವು ಕವನಕ್ಕೆ ಬರೋಣ. ನಿಮಗೆಲ್ಲ ಗೊತ್ತದ, ಏಸು ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಅಥವಾ ಪ್ರಮುಖರು ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಂದರೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಅನ್ನುವ ಹಾಗೆ ಜಗತ್ತು ನಡೀತಾ ಇರೋದು ಪ್ರೀತಿಯ ಮೇಲೆ. ಯಾಕಂದ್ರೆ ಮಳೆಗೆ ಭೂಮಿಯ ಮೇಲೆ ಪ್ರೀತಿ ಅದ ಅಂತ ತಿಳ್ಕೊಂಡು ಮಳೆ ಏನಾಗ್ತದ, ಪಡೀತದ, ಮಳೆ ಬೀಳ್ತದ ಭೂಮಿಗೆ. ಇನ್ನು ಭೂಮಿಗೆ ವೃಕ್ಷಗಳ ಮೇಲೆ ಪ್ರೀತಿ ಅದ ಅಂತ ತಿಳ್ಕೊಂಡು ತನ್ನಲ್ಲಿರ್ತಕ್ಕಂಥ ಆ ಮಳೆ ನೀರನ್ನು ವೃಕ್ಷಗಳ ಬೇರುಗಳಿಗೆ ಪೂರೈಸ್ತದ. ಹಿಂಗೆ ಈ ಜಗತ್ತಿನೊಳಗೆ ಪ್ರೀತಿಯ ಮೂಲಕ ನಾವು ಎಲ್ಲವನ್ನ ಗೆಲ್ಲಬಹುದು ಅನ್ನುವ ಒಂದು ವಿಚಾರವನ್ನು, ಆಮೇಲೆ ಕೇವಲ ಪ್ರೀತಿ ಇದ್ರಷ್ಟೇ ಆಗೋದಿಲ್ಲ, ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ. ಆಮೇಲೆ ನಾವು ಇನ್ನೊಬ್ಬರ ಬಗ್ಗೆ ಕರುಣೆಯನ್ನು ತೋರಿಸಬೇಕು ಅಂತಕ್ಕಂಥ ಸಂದೇಶವನ್ನು ಸೇರಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ಜೀಸಸ್ ಕೂಡ ಒಬ್ಬರು. ಅವರ ಜೀವನದ ಕೊನೆಯ ಕ್ಷಣಗಳಲ್ಲಿ ಸಾವಿನ ಸಂಕಟದಲ್ಲಿ ಇದ್ದಾಗಲೂ ಸಹಿತ, ಶಿಲುಬೆ ಏರಿಸುವಾಗಲೂ ಸಹ ವಿಚಲಿತನಾಗದೆ ಲೋಕ ಕಲ್ಯಾಣಕ್ಕಾಗಿ ಮಿಡಿದ ಜೀಸಸ್ನ ವ್ಯಕ್ತಿತ್ವ ಇಂದು ಪ್ರಸ್ತುತ. ಯಾಕಂದ್ರೆ ಅವಾಗ ಈ
ಯಹೂದಿ ಯಾಜಕರು ಜೀಸಸ್ನನ್ನು ಶಿಲುಬೆಗೆ ಏರಿಸ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಸಹಿತ ಸಾವಿನ ಅಂತಿಮ ಕ್ಷಣಗಳಲ್ಲಿ ಸಹಿತ ಸ್ವಲ್ಪನೂ ಸಹಿತ ವಿಚಲಿತನಾಗದೆ ಅವನೇನು ಮಾಡ್ತಾನೆ, ಲೋಕ ಕಲ್ಯಾಣಕ್ಕಾಗಿ ಮಿಡಿದು ಅವನು ಜಗತ್ತಿನ ಒಂದು ಪ್ರೀತಿ ಮತ್ತು ಮಮತೆ ಕರುಣೆಯ ಸಂದೇಶಗಳನ್ನು ಜಗತ್ತಿಗೆ ಹರಡಿರ್ತಕ್ಕಂಥ ಅವನ ವ್ಯಕ್ತಿತ್ವ ಇಂದು ಪ್ರಸ್ತುತ. ಯಾಕೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಏನಾಗತ್ತದ, ಹಿಂಸೆ ವ್ಯಾಪಕವಾಗಿ ಹರಡ್ತಾ ಇದೆ, ಪರಸ್ಪರಲ್ಲಿ ದ್ವೇಷಾಸೂಯೆಗಳು ಬೆಳೀತಾ ಇದ್ದಾವೆ. ಒಬ್ಬರನ್ನೊಬ್ಬರು ಕಂಡಾಗ ನಾವೇನು ಮಾಡ್ತದೆ, ಪ್ರೀತಿ ಹುಟ್ಟಬೇಕಾಗಿರ್ತಕ್ಕಂಥ ಜಗದೊಳಗೆ ಸ್ಥಳದೊಳಗೆ ಅಲ್ಲಿ ದ್ವೇಷ ಹುಡ್ತಾ ಇದೆ. ಅದಕ್ಕೆ ಹಿಂಸೆ ಅನ್ನೋದು ಇವತ್ತಿನ ಆಧುನಿಕ ಸಮಾಜದಲ್ಲಿ ಅವ್ಯಾಹತವಾಗಿ ಬೆಳೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜೀಸಸ್ಸನ ಪ್ರೀತಿ, ಕರುಣೆ, ಔದಾರ್ಯ ನಮ್ಮೊಳಗೆ ಅನುರಣಗೊಳ್ಳಬೇಕಾದ ಅಗತ್ಯ ಇವತ್ತು ಅದ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತುತ ಪದ್ಯ ನಮಗೇನು ಮಾಡ್ತದ, ತಿಳಿಸಿ ಹೇಳ್ತದ. ಕವಿ KS ನಿಸಾರಮ್ಮದವರು ಜೀಸಸ್ಸನ ವ್ಯಕ್ತಿತ್ವದ ಬಗ್ಗೆ ಬರೆದಿರುವ ಈ ಕವಿತೆ KS ನಿಸಾರಮ್ಮದವರಲ್ಲಿರ್ತಕ್ಕಂಥ ಪರಧರ್ಮ ಸಹಿಷ್ಣುತೆ ಹಾಗೂ ವಿಶ್ವ ಭ್ರಾತೃತ್ವಕ್ಕೆ ಬರೆದ ಹೊಸ ಭಾಷ್ಯದಂತಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಂದರೆ ಇವತ್ತು ಜಗತ್ತಿನ ಉದ್ದಗಲಕ್ಕೂ ಸಹಿತ ಒಂದು ಧರ್ಮವನ್ನು ಇನ್ನೊಂದು ಧರ್ಮೀಯರು ಅವಹೇಳನ ಮಾಡೋದು, ಇನ್ನೊಂದು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡೋದು, ಇನ್ನೊಂದು ಧರ್ಮದ ಬಗ್ಗೆ ಏನು ಮಾಡೋದು, ದ್ವೇಷವನ್ನು ಸಾಧಿಸೋದು, ಇನ್ನೊಂದು ಧರ್ಮೀಯರ ಬಗ್ಗೆ ಅವರ ಆಚರಣೆಗಳ ಬಗ್ಗೆ ಕೋಪ ತಾಪಗಳನ್ನು ಪ್ರದರ್ಶಿಸೋದು ಇವತ್ತು ಜಗತ್ತಿನ ಉದ್ದಗಲಕ್ಕೂ ನಡೀತಕ್ಕಂಥ ಒಂದು ಕ್ಷೋಭೆ ಅಂತ ತಿಳ್ಕೊಂಡು ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಒಂದು ಧರ್ಮದಲ್ಲಿ ಹುಟ್ಟಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡು ಮತ್ತೊಂದು ಧರ್ಮದ ಬಗ್ಗೆ ತಿಳಿ ಹೇಳ್ತಕ್ಕಂಥ ಈ KS ನಿಸಾರಮ್ಮದವರ ಈ ಕವನ ಇವತ್ತು ಜಗತ್ತಿನಲ್ಲಿ ಯಾವುದರ ಅವಶ್ಯಕತೆ ಅದಲ್ಲ, ಆ ಅವಶ್ಯಕತೆಯನ್ನು ಪರಧರ್ಮ ಸಹಿಷ್ಣುತೆ ಹಾಗೂ ವಿಶ್ವ ಭ್ರಾತೃತ್ವದ ಬಗ್ಗೆ ಬರೆದ ಹೊಸ ಒಂದು ಭಾಷ್ಯದಂತಿದೆ ಅಂತ ತಿಳ್ಕೊಂಡು ನಾವು ಏನು ಮಾಡ್ಬೋದು, ಹೇಳ್ಬೋದು. ಇಷ್ಟು ವಿಚಾರಗಳನ್ನು ನಾವು ಏನು ಮಾಡಬೇಕಾಗ್ಯದ, ಈ ಕವನದ ಮೂಲಕ ತಿಳ್ಕೊಳ್ಬೇಕಾಗ್ಯದ. ಕವಿ ಜೀಸಸ್ ಅಂದು ಜಗತ್ತಿಗೆ ಯಾವ ಪ್ರೀತಿಯ, ಯಾಕಂದ್ರೆ ಯಾವಾಗ ಯೇಸುವನ್ನು ಶಿಲುಬೆಗೆ ಏರಿಸ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಶಿಲುಬೆಗೆ ಏರಿಸ್ತಕ್ಕಂಥ ಯಾಜಕರು ಏನು ಮಾಡ್ತಿರ್ತಾರೆ, ಇವನನ್ನು ಕೇಳ್ಕೊಳ್ತಾರೆ, ನಿನ್ನ ಅಂತಿಮ ಆಸೆ ಏನು ಅಂತ, ಕೊನೆಯ ಆಸೆ. ಆಗಲೂ ಸಹಿತ ಅವನ ಹೃದಯ ತನಗಾಗಿ ಮಿಡಿಲಿಲ್ಲ, ತನ್ನ ಸಾವಿಗಾಗಿ ಮಿಡಿಲಿಲ್ಲ. ಎಲೆ ದೇವರೇ, ಇವರು ತಾವೇನು ಮಾಡುತ್ತಿರುವರೆಂದು ಅರಿಯರೋ, ಅದಕ್ಕಾಗಿ ಇವರನ್ನು ಕ್ಷಮಿಸು. ಅಂದ್ರೆ ಯಾರು ಅವನ ಮೇಲೆ ದ್ವೇಷ ಸಾಧಿಸ್ತಿದ್ರಲ್ಲ, ಯಾರು ಅವನ ಮೇಲೆ ಕೋಪ ಸಾಧಿಸ್ತಿದ್ರಲ್ಲ, ಯಾರು ಅವನ ಅಂತಿಮ ಕ್ಷಣಗಳನ್ನು ಏನು ಮಾಡ್ತಿದ್ರು, ಕುತೂಹಲದಿಂದ ಕಾಯ್ತಿದ್ರಲ್ಲ, ಅವರ ಬಗ್ಗೆನೇ ಅವನು ಏನು ಮಾಡ್ದ, ಏಸು ಪ್ರೀತಿಯನ್ನು ತೋರಿದ್ದು ಜಗತ್ತಿಗೆ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ನಾವು ಏನು ಮಾಡಬೇಕಾಗಿದ್ರೆ ಬೇರೆಯವರ ಬಗ್ಗೆ, ಬೇರೆ ಧರ್ಮದ ಬಗ್ಗೆ, ಬೇರೆ ಜೀವಿಗಳ ಬಗ್ಗೆ ನಮ್ಮಲ್ಲಿ ಏನಾಗಬೇಕಾಗಿದೆ, ದಯೆ, ಮಮತೆ, ಪ್ರೀತಿ ಇವೆಲ್ಲ ಹುಟ್ಟಬೇಕು ಅಂತಕ್ಕಂಥ ಒಂದು ಸಂದೇಶ. ಜೊತೆಗೆ ನಾವು ಕರುಣೆಯನ್ನು ತೋರಿಸಿದ್ರೆ ನಮಗೆ ಕರುಣೆ ಮತ್ತೆ ಏನಾಗ್ತದ, ಮರಳಿ ಬರ್ತದ ಅಂತಕ್ಕಂಥ ಒಂದು ವಿಚಾರವನ್ನು ಜೀಸಸ್ ಹೇಳಿದ್ದಾನೆ. ಅದು ಇವತ್ತು ಪ್ರಸ್ತುತ ಅನಿಸ್ತಾ ಅದ ಅಂತಕ್ಕಂಥ ಒಂದು ವಿಚಾರವನ್ನು KS ನಿಸಾರಮ್ಮದವರು ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ಆ ಪದ್ಯವನ್ನು ನಾವು ಏನು ಮಾಡೋಣ, ಇಲ್ಲಿ ನೋಡ್ತಾ ಹೋಗಿಬಿಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಅಧ್ಯಯನದಲ್ಲಿ ಮೊದಲನೆಯ ಪದ್ಯವನ್ನು ಮಾತ್ರ ನಾನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆ ಪದ್ಯದಲ್ಲಿ ಏನು ವಿಚಾರ ಬರ್ತದೆ ಅನ್ನೋದನ್ನು ನಾವು ಏನು ಮಾಡೋಣ, ಇಲ್ಲಿ ನೋಡ್ತಾ ಹೋಗೋಣ. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು, ಚಳಿ, ನಕ್ಷತ್ರ, ದೀಪ, ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ, ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ, ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೋಂಬತ್ತಿ. ಕವಿ
KS ನಿಸಾರಮ್ಮದವರು ಏನು ಮಾಡ್ತಾ ಇದ್ದಾರೆ, ಇಲ್ಲೇ ಒಂದು ವಿಚಾರ ಹೇಳ್ತಾರೆ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಪ್ರತಿ ವರ್ಷ ಕ್ರಿಸ್ಮಸ್ ಬರ್ತದ ಡಿಸೆಂಬರ್ ತಿಂಗಳಲ್ಲಿ. ಆ ಡಿಸೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ತಮಗೆಲ್ಲ ಗೊತ್ತದ, ಚಳಿಗಾಲ. ಚಳಿಗಾಲದಲ್ಲಿ ಪ್ರಕೃತಿ ಎಲ್ಲ ಕಡೆಗೂ ಮಂಜು ಮುಷ್ಕಿರ್ತದ. ಆ ಮಂಜು ಮುಷ್ಕಿರ್ತಕ್ಕಂಥ ವಾತಾವರಣದಲ್ಲಿ ಏನು ಮಾಡ್ತದ, ಕ್ರಿಶ್ಚಿಯನ್ ಧರ್ಮೀಯರು ಏನು ಮಾಡ್ತಾರೆ, ಅವರು ಈ ಒಂದು ವೃಕ್ಷವನ್ನು ಪೂಜಿಸ್ತಾರೆ. ಯಾವುದು? ಕ್ರಿಸ್ಮಸ್ ಟ್ರೀಯನ್ನು ಪೂಜಿಸ್ತಾರೆ. ಆ ಕ್ರಿಸ್ಮಸ್ ಟ್ರೀಗೆ ಅವ್ರು ಏನು ಮಾಡ್ತಿರ್ತಾರೆ, ಪೂಜೆಯನ್ನು ಸಲ್ಲಿಸ್ತಾ ಇರುವಾಗ ಇವತ್ತು ಕವಿ ಏನು ಮಾಡ್ತಾ ಇದ್ದಾನೆ, ಆವತ್ತಿನ ಕಾಲ ಇವತ್ತಿನ ಕಾಲಕ್ಕೆ ಏನು ಮಾಡ್ತಾ ಇದ್ದಾರೆ, ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ, ಹೋಲಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾನೆ, ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ. ಅಂದ್ರೆ ಕ್ರಿಸ್ಮಸ್ ಹೊತ್ತು ತಂದಿದೆ. ಏನೇನು ಹೊತ್ತು ತಂದದ? ಕ್ರಿಸ್ಮಸ್ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಬರ್ತದ. ಕ್ರಿಸ್ಮಸ್ ಜೊತೆಗೆ ಬರ್ತಕ್ಕಂಥದ್ದು ಏನಪ್ಪ, ಚಳಿ ಬರ್ತದ, ಮಂಜು ಬರ್ತದ. ಆ ಮಂಜು ಮುಸುಕಿರ್ತಕ್ಕಂಥ ವಾತಾವರಣದಲ್ಲಿ ಏನಾಗಿರ್ತದ ಅಂದರೆ, ಯುರೋಪಿಯನ್ ಕಂಟ್ರಿಗಳಲ್ಲಿ ಅಥವಾ ಯುರೋಪಿಯನ್ ದೇಶಗಳಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಿರ್ತದ, ಐಸ್ ಅಥವಾ ಬರ್ಫ್ ಅಂತ ತಿಳ್ಕೊಂಡು ಏನು ಕರಿತಿರಲ್ಲ, ಅದು ಉದುರ್ತಾ ಇರ್ತದ, ಸ್ನೋಫಾಲ್ ಆಗ್ತಿರ್ತದ. ಆ ಸ್ನೋಫಾಲ್ ಎಲ್ಲ ಕ್ರಿಸ್ಮಸ್ ಟ್ರೀ ಮೇಲೆ ಬಿದ್ದಾಗ ಏನು ಮಾಡ್ತದ, ಅದೊಂದು ಚಳಿಗಾಲದ ಸನ್ನಿವೇಶವನ್ನು, ಕ್ರಿಸ್ಮಸ್ ತಿಂಗಳದ ರುದ್ರ ರಮಣೀಯವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಮ್ಮ ಗಮನಕ್ಕೆ ತರ್ತದ. ಆದರೆ ಕವಿ ಏನು ಹೇಳ್ತಾನೆ, ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು. ಅಂದ್ರೆ ಸಾಮಾನ್ಯವಾಗಿ ಯೇಸು ಕ್ರಿಸ್ತನ ಜನ್ಮದಿನವನ್ನು ನಾವೇನು ಮಾಡ್ತೇವೆ, ಕೇಕ್ ಕತ್ತರಿಸೋದ್ರ ಮೂಲಕ ಆಚರಣೆ ಮಾಡ್ತೇವೆ ನಾವು. ಒಂದು ಕಡೆಗೆ ಡಿಸೆಂಬರ್ ತಿಂಗಳು, ಚಳಿಗಾಲ, ಕ್ರಿಸ್ಮಸ್ ಟ್ರೀ, ಬೀಳ್ತಕ್ಕಂಥ ಸ್ನೋಫಾಲು, ಅದರ ಜೊತೆಗೆ ಕ್ರಿಶ್ಚಿಯನ್ ಧರ್ಮೀಯರು ಆಚರಣೆ ಮಾಡುವಾಗ ಏನು ಮಾಡ್ತಿರ್ತಾರೆ, ಸಾಮಾನ್ಯವಾಗಿ ಕೇಕ್ ತರ್ತಾರೆ. ಆ ಕೇಕನ್ನು ತಂದದ. ಆಮೇಲೆ ಸಾಮಾನ್ಯವಾಗಿ ಚಳಿಗಾಲ ತಿಂಗಳಂದರೆ ಮೋಡ ಮುಸುಕಿರ್ತಕ್ಕಂಥ ವಾತಾವರಣ ಇರೋದಿಲ್ಲ, ಕ್ಲಿಯರ್ ಆಗಿರ್ತಕ್ಕಂಥ ಶುಭ್ರವಾಗಿರ್ತಕ್ಕಂಥ ಆಕಾಶದಲ್ಲಿ ಹೊಳಿತಕ್ಕಂಥ ನಕ್ಷತ್ರ, ಆ ತಿಂಗಳದ ಒಂದು ದೃಶ್ಯವನ್ನು ಇಲ್ಲೇನು ಮಾಡ್ತಾನೆ ಕವಿ ಗಮನಕ್ಕೆ ತರ್ತಾ ಇದ್ದಾನೆ. ಅದಕ್ಕೆ ನಾವೇನು ಮಾಡ್ತಿರ್ತೇವೆ, ಈ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನು ಕ್ರಿಸ್ಮಸ್ ಟ್ರೀಯಲ್ಲಿ ಏನು ಮಾಡ್ತಿರ್ತೇವೆ, ಕೃತಕವಾದಂಥ ವಿದ್ಯುತ್ ಬಲ್ಬ್ಗಳನ್ನು ಬಿಡೋದ್ರ ಮೂಲಕ ನಾವು ಸೃಷ್ಟಿ ಮಾಡ್ಕೊಳ್ತೇವೆ ಡಿಸೆಂಬರ್ ತಿಂಗಳ ಆ ದಿನಗಳಂದು. ಆಮೇಲೆ ಆದರೆ ನಾವು ಪೂಜೆ ಮಾಡ್ತಕ್ಕಂಥದ್ದು ಯಾವಪ್ಪ ಅಂದ್ರೆ, ನ್ಯಾಚುರಲ್ ಆಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಮರ ಅಲ್ಲ, ಪ್ಲಾಸ್ಟಿಕ್ ನಕಲಿ ಮರವನ್ನು ನಾವು ಏನು ಮಾಡಕತ್ತೇವೆ, ಪೂಜೆ ಮಾಡಕತ್ತೇವೆ ನಾವು. ಆ ನಕಲಿ ಅಂದರೆ ಏನಾಗ್ತದ, ಆವತ್ತಿನ ಕಾಲ ಇವತ್ತಿನ ಕಾಲ ಅಂದ್ರೆ ಬದಲಾವಣೆಗಳನ್ನು ಏನು ಮಾಡ್ತದ ಈ ಕವನ ಹೇಳ್ತಾ ಇದ್ದ. ಅಂದ್ರೆ ಆವತ್ತು ಕ್ರಿಶ್ಚಿಯನ್ ಧರ್ಮೀಯರು ಚಳಿಗಾಲದ ದಿನಗಳಲ್ಲಿ ಪ್ರಕೃತಿ ಒಳಗಡೆ ಇರ್ತಕ್ಕಂಥ ಕ್ರಿಸ್ಮಸ್ ಟ್ರೀಗಳಲ್ಲಿ ಏನು ಮಾಡ್ತದ, ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ಏನು ಮಾಡ್ತಾ ಇದ್ದಾವೆ, ಕ್ರಿಸ್ತನ ಜನನವನ್ನು, ಹೌದಾ, ಜೀಸಸ್ನ ಜನನವನ್ನು ಸಂಕೇತಿಕವಾಗಿ ತೋರಿಸ್ತಕ್ಕಂಥ ಹೊಳಿತಕ್ಕಂಥ ಆಕಾಶ ನಕ್ಷತ್ರಗಳು ಏನು ಮಾಡ್ತಿರ್ತವೆ, ಅಲ್ಲಿ ಸಂಕೇತಿಸ್ತಾ ಇರ್ತವೆ. ಬಟ್ ಅದೇ ಸನ್ನಿವೇಶವನ್ನು ನಾವು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಲಿಕ್ಕೆ ಏನು ಮಾಡ್ತೇವೆ, ಮನೆ ಮುಂದ್ಗಡೆ ಮನೆಯ ಒಳಗಡೆ ನಾವೇನು ಮಾಡ್ತೇವೆ, ನಕಲಿಯಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಈ ಕ್ರಿಸ್ಮಸ್ ಟ್ರೀಯನ್ನು ತಂದು ಅದರೊಳಗೆ ನಕ್ಷತ್ರ ರೂಪದ ವಿದ್ಯುತ್ ದೀಪಗಳನ್ನು ಅಲಂಕಾರ ಮಾಡಿರ್ತೇವೆ. ಅಲ್ಲಿ ಬಿದ್ದಿರ್ತಕ್ಕಂಥ ಪ್ರಕೃತಿ ಒಳಗಡೆ ಆ ಸ್ನೋಫಾಲನ್ನು ನಾವೇನು ಮಾಡ್ತೇವೆ, ಆರ್ಟಿಫಿಷಿಯಲ್ ಆಗಿ ಮೂಡಿಸ್ಲಿಕ್ಕೆ ಹತ್ತಿಯನ್ನು ಗಿಡದ ಎಲೆಗಳ ಮೇಲೆಲ್ಲ ಏನು ಮಾಡಿರ್ತೇವೆ, ನಕಲಿ ಪ್ಲಾಸ್ಟಿಕ್ ಗಿಡದ ಮೇಲೆ ಚೆಲ್ಲಿರ್ತೇವೆ. ಅದಕ್ಕೆ ಕವಿ ಹೇಳ್ತಾನೆ, ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ. ಇಲ್ಲಿ ಕುಬ್ಜ ಆಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಕುಬ್ಜ ಅಂದ್ರೆ ಕುಳ್ಳಾಗಿರ್ತಕ್ಕಂಥದ್ದು, ಸಣ್ಣದಾಗಿರ್ತಕ್ಕಂಥದ್ದು. ಇಲ್ಲಿ ಕುಬ್ಜ ಆಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಮರ, ಅಂದ್ರೆ ಪ್ಲಾಸ್ಟಿಕ್ ಮರ. ಬಟ್ ಪ್ಲಾಸ್ಟಿಕ್ ಮರ ಅಷ್ಟೇ ಕುಬ್ಜಾಗಿಲ್ಲ, ಪ್ಲಾಸ್ಟಿಕ್ ಮರದ ಜೊತೆಗೆ ನಮ್ಮ ಮನಸ್ಸುಗಳು ಕುಬ್ಜಾಗಿದ್ದಾವೆ, ನಮ್ಮ ಭಾವನೆಗಳು ಕುಬ್ಜಾಗಿದ್ದಾವೆ. ಕುಬ್ಜ ಅಂದ್ರೆ ಕುಳ್ಳಾಗೋದು. ಕುಳ್ಳ ಅಂದರೆ ನಾವು ಹಳ್ಳಿ ಭಾಷೆ ಒಳಗೆ ಹೇಳ್ತೀವಲ್ಲ, ಗಿಡ್ಡಾಗೋದು ಅಂದ್ರೆ ಸಣ್ಣದಾಗೋದು. ಆ ರೀತಿಯಾಗಿ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ. ಕರುಣಿಸಿದೆ ಗಿಡದ ರೂಪ ಅಂದರೆ ನಮ್ಮ ನಕಲಿ ಮನಸ್ಸುಗಳು, ಅಂದರೆ ಕುಬ್ಜವಾಗಿರ್ತಕ್ಕಂಥ ಮನಸ್ಸುಗಳು ಏನು ಮಾಡ್ತವೆ, ಆ ನಕಲಿ ಮರದಲ್ಲಿ ಏನು ಮಾಡಕತ್ತವೆ, ಆ ರೀತಿಯಾದಂಥ ಕರುಣೆಯನ್ನು ಅಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾವೆ. ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ. ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ ಅಂದರೆ ಯುರೋಪಿಯನ್ ದೇಶಗಳಲ್ಲಿ ಸಾಮಾನ್ಯವಾಗಿ ಚಳಿಗಾಲದ ದಿನಗಳಲ್ಲಿ ಏನಾಗ್ತದ, ಸಾಕಷ್ಟು ಬರ್ಪ ಹಿಮಪಾತ ಉಂಟಾಗ್ತಿರ್ತದೆ.
ಆ ಹಿಮಪಾತಕ್ಕೆ ಏನು ಮಾಡಿದ್ದಾರೆ ಇವತ್ತು ನಮ್ಮಲ್ಲೇ ಆರ್ಟಿಫಿಷಿಯಲ್ ಆಗಿ ನಾವು ಹತ್ತಿಯನ್ನು ಮರ ತುಂಬೆಲ್ಲ ಚೆಲ್ಲಿದ್ದೇವೆ. ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮುಂಬತ್ತಿ. ಅಂದ್ರೆ ಕ್ರಿಸ್ಮಸ್ ಹಬ್ಬದ ಅಲಂಕಾರದಲ್ಲಿ ನಾವು ನಕಲಿ ವಸ್ತುಗಳನ್ನು ಬಳಸಿಕೊಂಡು ಆ ಒಂದು ಕ್ರಿಸ್ಮಸ್ ತಿಂಗಳ ಆ ಯೇಸುವಿನ ಜನನವನ್ನು ಸಾಂಕೇತಿಕವಾಗಿ ಸೂಚಿಸ್ತಕ್ಕಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದರೂ ಸಹಿತ ಕವಿ ಏನು ಹೇಳ್ತಾನೆ, ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ. ಸ್ಕರ್ಟ್ ಅಂದರೆ ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರ್ತಕ್ಕಂಥ ಈ ಹುಡುಗಿಯರು, ಅಂದರೆ ಕ್ರಿಶ್ಚಿಯನ್ ನನ್ಸ್ ಅಂತ ತಿಳ್ಕೊಂಡು ನಾವೇನು ಕರಿತೀವಲ್ಲ, ಆ ಕ್ರಿಶ್ಚಿಯನ್ ನನ್ಸ್ ಹುಡುಗಿಯರು ಸಾಮಾನ್ಯವಾಗಿ ಧರಿಸ್ತಕ್ಕಂಥ ದಿರಿಸನ್ನು ಅದೇನು ಮಾಡ್ತದ ಸೂಚಿಸ್ತದ. ಅವರು ಮಂಡಿ ಅಂದರೆ ಮೊಳಕಾಲನ್ನು ಊರಿ, ಮೋಂಬತ್ತಿ ಅಂದ್ರೆ ಮೇಣದ ಬತ್ತಿಯನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಆ ಪ್ರಾರ್ಥನೆಯ ಭಕ್ತಿ ಭಾವಗಳು ಮಾತ್ರ ಅಸಲಿಯಾಗಿದ್ದಾವೆ. ಅಂದರೆ ವಿದ್ಯಾರ್ಥಿಗಳನ್ನ ಒಂದು ಕಲ್ಪನೆ ಕೊಡ್ತೇನೆ ನಿಮಗೆ. ಸಾಮಾನ್ಯವಾಗಿ ಕ್ರಿಸ್ಮಸ್ ಮಾಸ ಬರೋದು ಡಿಸೆಂಬರ್ ತಿಂಗಳಲ್ಲಿ. ಯುರೋಪಿನಂಥ ದೇಶಗಳಲ್ಲಿ ಕ್ರಿಸ್ಮಸ್ ಟ್ರೀ ಗೊತ್ತದ ನಿಮಗೆ. ಡಿಸೆಂಬರ್ ತಿಂಗಳು ಬಂತರ ಆ ಮರದ ತುದಿಗೆ ಟೀ ಆಕಾರದ ಒಂದು ಏನಾಗ್ತದೆ ಎಲೆಗಳು ಮೂಡ್ತವೆ, ಟೀ ಆಕಾರದ ಎಲೆಗಳು. ಅದು ಕ್ರಿಸ್ತನ ಜನನವನ್ನು ಸಾಂಕೇತಿಕವಾಗಿ ಸೂಚಿಸ್ತಕ್ಕಂಥದ್ದು. ಕ್ರಿಶ್ಚಿಯನ್ ಧರ್ಮೀಯರು ಆ ಮರವನ್ನು ಏನು ಮಾಡ್ತಾರೆ, ಬಹಳ ಭಕ್ತಿ ಭಾವದಿಂದ ಪೂಜಿಸ್ತಾರೆ. ಇದೆಲ್ಲ ಪ್ರಕೃತಿಯೊಳಗೆ ನಡೀತಕ್ಕಂಥ ಪ್ರಕ್ರಿಯೆ. ಇವತ್ತು ಪ್ರಕೃತಿಯೊಳಗಡೆ ಅದು ಇಲ್ಲ. ನಾವೇನು ಮಾಡಕತ್ತೇವೆ, ಆರ್ಟಿಫಿಷಿಯಲ್ ಆಗಿ ಒಂದು ಪ್ಲಾಸ್ಟಿಕ್ ಏನು ಮಾಡ್ತೇವೆ, ಕ್ರಿಸ್ಮಸ್ ಟ್ರೀಯನ್ನು ತರ್ತೇವೆ ನಾವು. ಆಮೇಲೆ ಆ ಕ್ರಿಸ್ಮಸ್ ಟ್ರೀಯಲ್ಲಿ ಯುರೋಪಿಯನ್ ಕಂಟ್ರಿಗಳಲ್ಲಿ ಏನಾಗ್ತದ, ಹಿಮಪಾತ ಉಂಟಾಗ್ತದೆ. ಬಟ್ ನಾವು ಕೃತ್ರಿಮವಾದಂಥ ಹಿಮಪಾತವನ್ನು ಸೃಷ್ಟಿ ಮಾಡ್ಕೊಳ್ತೇವೆ. ಆ ಹಿಮಪಾತ ಯಾವುದಪ್ಪ ಅಂದರೆ ಹತ್ತಿಯನ್ನು ನಾವು ಏನು ಮಾಡಿದ್ದೇವೆ, ಮರದ ತುಂಬೆಲ್ಲ ಚೆಲ್ಲಿದ್ದೇವೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಶುಭ್ರವಾಗಿರ್ತಕ್ಕಂಥ ಆಕಾಶದಲ್ಲಿ ನಕ್ಷತ್ರಗಳು ಹೊಳಿತಾ ಇರ್ತವೆ. ಬಟ್ ನಾವೇನು ಮಾಡಿದ್ದೇವೆ, ನಮ್ಮ ಮನೆ ಮುಂದ್ಗಡೆ ಆ ನಕಲಿ ಮರದೊಳಗಡೆ ಸ್ಟಾರ್, ನಕ್ಷತ್ರ ಆಕಾರದ ವಿದ್ಯುತ್ ದೀಪಗಳನ್ನು ಏನು ಮಾಡಿದ್ದೇವೆ, ಬೆಳಗಿಸಿದ್ದೇವೆ. ಅಂದರೆ ನಾವು ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡ್ಕೊಂಡಿದ್ದೇವೆ ಎಲ್ಲನೂ. ಆದರೆ ಕ್ರಿಶ್ಚಿಯನ್ ಧರ್ಮೀಯ ಈ ನನ್ಸ್ಗಳು, ಸನ್ಯಾಸಿನಿಯರು, ಕ್ರಿಸ್ತ ಸನ್ಯಾಸಿಯರು ಅವ್ರೇನು ಮಾಡಿದ್ದಾರೆ, ತಮ್ಮ ಮಂಡಿಯನ್ನು ಊರಿ ಕೈಯಲ್ಲಿ ಮೇನ್ಬತ್ತಿಯನ್ನು ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮರ ನಕಲಿ, ಮರದೊಳಗಿರ್ತಕ್ಕಂಥ ಹಿಮಪಾತ ನಕಲಿ, ಅಲ್ಲಿರ್ತಕ್ಕಂಥ ನಕ್ಷತ್ರಗಳು, ವಿದ್ಯುತ್ ದೀಪಗಳು ನಕಲಿ. ಆದರೆ ಪ್ರಾರ್ಥನೆ ಮಾತ್ರ ಏನಾಗ್ಯದ, ಅಸಲಿ ಆಗ್ಯದ. ಅದು ಕವಿ ಹೇಳ್ತಾನೆ, ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮುಂಬತ್ತಿ. ಅಂದ್ರೆ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಅಂದ್ರೆ ಮೇಣದ ಬತ್ತಿ ಅಂತ ತಿಳ್ಕೊಂಡು ಕವಿ ಹೇಳ್ತಾನೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಆ ಒಟ್ಟು ಪದ್ಯದ ಭಾವವನ್ನು ನಿಮ್ಗೆ ಏನು ಮಾಡ್ತೇನೆ, ಒಂದ್ಸಲ ಹೇಳ್ತೇನೆ, ಪದ್ಯವನ್ನು ಒಂದ್ಸಲ ಹೇಳಿ ಆಮೇಲೆ ಅದರ ಪದ್ಯದ ಭಾವವನ್ನು ಹೇಳ್ತೇನೆ. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ, ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕಣ್ಣುಶಿದೆ ಗಿಡದ ರೂಪ, ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ, ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ. ಅಂದರೆ ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬ ಏನು ಮಾಡ್ತದ, ಬರುವಾಗ ನಮ್ಮ ಮನೆಗೆ ಏನು ಮಾಡ್ತದ, ಕೇಕಂತದ. ಡಿಸೆಂಬರ್ ತಿಂಗಳಿನ ತಣ್ಣನೆಯ ಹೊರಿಯುವ ಚಳಿಗಾಳಿಯನ್ನು ತರ್ತದ. ನಕ್ಷತ್ರ, ಆಕಾಶದಲ್ಲಿ ಹೊಳಿತಕ್ಕಂಥ ನಕ್ಷತ್ರಗಳನ್ನು ತರ್ತದ. ಆಮೇಲೆ ಬಟ್ ಇವತ್ತು ಏನಾಗಿಬಿಟ್ಟದ ಅಂದರೆ ನಾವು ಅದನ್ನೆಲ್ಲ ಸೃಷ್ಟಿ ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಳಕತ್ತೇವೆ, ನಾವು ಕೃತ್ರಿಮವಾಗಿ ಮಾಡ್ಕೊಳಕತ್ತೇವೆ. ಅದಕ್ಕೆ ಪ್ಲಾಸ್ಟಿಕ್ನ ಕೃತಕ ಕ್ರಿಸ್ಮಸ್ ಗಿಡಕ್ಕೆ ಹತ್ತಿಯಿಂದ ಮಂಜನ್ನು ಸೃಷ್ಟಿ ಮಾಡಿಕೊಂಡು ಏನು ಮಾಡ್ತೇವೆ, ಸ್ಕರ್ಟು ಧರಿಸಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಕ್ರಿಶ್ಚಿಯನ್ ಧರ್ಮೀಯರು ಸಲ್ಲಿಸ್ತಾರೆ. ಮರ ಏನಾಗ್ಯದ, ಆರ್ಟಿಫಿಷಿಯಲ್ ಅದ, ಕೃತ್ರಿಮವಾಗ್ಯದ. ಆದರೆ ಆ ಸ್ಕರ್ಟ್ ತೊಟ್ಟಿರ್ತಕ್ಕಂಥ ಹುಡುಗಿಯರು ಮೊಣಕಾಲನ್ನು ಊರಿ ಕೈಯಲ್ಲಿ ಮೇನ್ಬತ್ತಿಯನ್ನು ಹಿಡ್ಕೊಂಡು ಆ ಮರದ ಎದುರಿಗೆ ಅವ್ರೇನು ಮಾಡ್ತಾರೆ, ಬೆಚ್ಚನೆಯ ಪ್ರಾರ್ಥನೆ ಮೂಲಕವೇ ಏನು ಮಾಡಾಕತ್ತಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಇಲ್ಲಿ ಪ್ರಾರ್ಥನೆಯೇ ಬೆಚ್ಚಗಾಗಿದೆ. ಅಂದರೆ ಕವಿ ಭಾವ ಏನಪ್ಪ ಅಂದ್ರೆ, ಕ್ರಿಸ್ಮಸ್ ಹಬ್ಬದ ಅಲಂಕಾರದಲ್ಲಿ ನಕಲಿನ ವಸ್ತುಗಳನ್ನು ಬಳಸಿದರೆ, ನಕಲಿ ವಸ್ತುಗಳನ್ನು ಬಳಸಿದರೂ ಸಹಿತ ಏನು ಮಾಡಿದ್ದೇವೆ ನಾವು, ಪ್ರಾರ್ಥನೆಯ ಭಕ್ತಿ ಭಾವಗಳು ಮಾತ್ರ ಅಸಲಿಯಾಗಿದ್ದಾವೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ.
ಎರಡು ವಿಚಾರಗಳನ್ನು ತಿಳ್ಕೊಳ್ಬೇಕು. ಇಲ್ಲಿ ಮಹತ್ವವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ. ಈ ಸಾಲುಗಳು ಏನು ಹೇಳ್ತಾವಂದ್ರೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ಹುಡುಗಿಯರು ಸಾಮಾನ್ಯವಾಗಿ ಧರಿಸುವ ದಿರಿಸು ಅಂದ್ರೆ ಡ್ರೆಸ್, ಮತ್ತು ಅವರು ಮಂಡಿ ಅಂದರೆ ಮೊಳಕಾಲನ್ನು ಊರಿ ಅವರು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಇಲ್ಲಿ ಹೇಳ್ತದೆ. ಮೊಂಬತ್ತಿ ಇಲ್ಲಿ ನಮಗೆ ಏನಾಗ್ತದೆ, ಬೆಳಕಿನ ಸಂಕೇತವಾಗ್ಯದ. ಬೆಳಕು, ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥವನು ಯೇಸು, ಅವನ ಸಂಕೇತವಾಗ್ಯದ. ಆ ಯೇಸುವನ್ನು ಪ್ರಾರ್ಥನೆಯ ಮೂಲಕವೇ ಪ್ರಾರ್ಥಿಸಿಕೊಳ್ಳೋದ್ರಿಂದ ಏನಾಗಿದೆ, ಆ ಪ್ರಾರ್ಥನೆಯೂ ಕೂಡ ಬೆಚ್ಚಗಾಗಿದೆ. ಮೊಂಬತ್ತಿ ಎಂದು ಹೇಳುವ ಮೂಲಕ ಕವಿ ಏನು ಮಾಡ್ತಾನೆ, ಬೆಚ್ಚನೆಯ ಪ್ರಾರ್ಥನೆಯ ಆ ದಿವ್ಯ ಅನುಭವವನ್ನು, ಅಂದರೆ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಒಂದು ದಿವ್ಯ ಅನುಭೂತಿಗಳನ್ನು ಕವಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಇಲ್ಲಿ ಕ್ರಿಶ್ಚಿಯನ್ ಧರ್ಮೀಯರು ಆಚರಣೆ ಮಾಡ್ತಕ್ಕಂಥ ಈ ಒಂದು ಡಿಸೆಂಬರ್ ಮಾಸದ ಚಳಿಗಾಲದ ಆ ಒಂದು ಸನ್ನಿವೇಶದ ಹೃದಯಂಗಮವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ನಮ್ಮ ಮುಂದೆ ತೆಗೆದಿಡ್ತಾ ಇದ್ದಾರೆ. ಜಗತ್ತು ಆವತ್ತು ಆ ರೀತಿಯಾಗಿ ಆಚರಣೆ ಮಾಡ್ತಿತ್ತು. ಬಟ್ ಇವತ್ತು ನಾವೆಲ್ಲ, ನಮ್ಮ ಮನಸ್ಸುಗಳೆಲ್ಲ, ನಮ್ಮ ಭಾವನೆಗಳೆಲ್ಲ ಕುಬ್ಜಗೊಂಡಿದ್ದರೂ ಸಹಿತ ಅದರ ಎದುರಿಗೆ ಸ್ಕರ್ಟನ್ನು ತೊಟ್ಟು ಮೊಳಕಾಲನ್ನು ಊರಿ ಕೈಯಲ್ಲಿ ಮೊಂಬತ್ತಿಯನ್ನು ಹಿಡಿದು ಪ್ರಾರ್ಥಿಸುವ ಅವರ ಪ್ರಾರ್ಥನೆಗಳು ಮಾತ್ರ ಏನಾಗಿದ್ದಾವೆ, ಅಸಲಿಯಾಗಿದ್ದಾವೆ ಅನ್ನೋದರ ಮೂಲಕ ಒಂದು ಪ್ರಾರ್ಥನೆಯ ದಿವ್ಯ ಅನುಭೂತಿಯನ್ನು, ಪ್ರಾರ್ಥಿಸುವುದರ ಒಂದು ದಿವ್ಯ ಭಾವನೆಗಳ ಒಂದು ಸಂಗಮವನ್ನು ಕವಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ತರ್ತಾರೆ. ವಿದ್ಯಾರ್ಥಿಗಳೇ, ಇವತ್ತು ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಳಿದಿರ್ತಕ್ಕಂಥ ಈ 2, 3 ಮತ್ತು ಒಟ್ಟೆ 2 ಪದ್ಯಗಳನ್ನು ಕವಿ ಗುರುತಿಸಿದ್ದಾನೆ. ಅದಕ್ಕೆ ಮೊದಲನೇ ಪದ್ಯದ ಮೊದಲನೇ ಸ್ಟಾನ್ಸಾವನ್ನು ಮಾತ್ರ ನಾನು ಏನು ಮಾಡಿದ್ದೇನೆ, ಇವತ್ತು ವಿಶ್ಲೇಷಣೆ ಮಾಡಿದ್ದೇನೆ. ಉಳಿದಿರ್ತಕ್ಕಂಥ ಇನ್ನರ್ಧ ಮೊದಲನೇ ಸ್ಟಾನ್ಸಾದ ಒಂದು ವಿಚಾರಗಳನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇವತ್ತಿನ ವರ್ಗಕ್ಕೆ ವಿರಾಮ ಕೋರ್ತೇನೆ. ತಮಗೆಲ್ಲ ಶುಭ ದಿನ.